ನಿನ್ನೆ ಮಳೆಗೆ ತಡೆಗೋಡೆ ಕುಸಿದು 7 ಮಂದಿ ಸಾವನ್ನಪ್ಪಿದ್ರು. ಇದೀಗ ಸ್ಥಳವನ್ನು ಪರಿಶೀಲನೆ ಮಾಡ್ತಾ ಇದ್ದಾರೆ ಸಚಿವರಾಗಿರುವಂತಹ ಶರಣಪ್ರಕಾಶ್ ಪಾಟೀಲ್ ಅವರನ್ನು ಮಾತಾಡ್ಸೋಣ. ಸರ್, 7 ಮಂದಿ ಸಾವನ್ನಪ್ಪಿದ್ದಾರೆ. ಸೊ ಘಟನೆ ಬಗ್ಗೆ ಏನು ಮಾಹಿತಿ ತಗೊಂಡ್ರೆ? ನೋಡಿ, ಈಗ ಅದೇ ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ, ಉಪಮುಖ್ಯಮಂತ್ರಿಗಳು ಕೂಡ ವಿಸಿಟ್ ಮಾಡಿದ್ದಾರೆ. ಈಗ ಇಂಜಿನಿಯರ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸನ್ನು ಕೊಟ್ಟಿದ್ದೀವಿ. ಕಂಪೌಂಡ್ ವಾಲ್ ಭಾಳ ಹಳೇದಿದೆ, ಅದಕ್ಕೆ ಅದು ಸ್ಟ್ರೆಂತ್ ಬಗ್ಗೆ ಒಂದು ಚೆಕ್ ಮಾಡಿ ಒಂದು ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ಮತ್ತು ಅಲ್ಲಿ ಕುಸಿದಿರ್ತಕ್ಕಂಥ ಗೋಡೆಗೆ ಏನು ಕಾರಣ ಅಂತಕ್ಕಂಥದ್ದು ಒಂದು ಇನ್ವೆಸ್ಟಿಗೇಷನ್ ಮಾಡೋಕ್ಕೆ. ಸರ್, ಸಾಕಷ್ಟು ಬಾರಿ ಬೋರಿಂಗ್ ಆಸ್ಪತ್ರೆಯಿಂದ ಹಳೆ BBMPಗೆ ಇದನ್ನು ತೆರವು ಮಾಡಿ ಅಂದರೆ ಫುಟ್ಪಾತನ್ನು ತೆರವು ಮಾಡಿ ಅಂತ ನೋಟಿಸ್ ಪತ್ರಗಳನ್ನು ಬರೆದಿದ್ರಂತೆ. ಸೊ ನಿಜಾನಾ ಸರ್? ಏನು ಉತ್ತರ ಬಂದಿತ್ತಾಗ? ಈಗ ಅದ್ರ ಬಗ್ಗೆ ಅಟ್ ದಿಸ್ ಜಂಕ್ಷನ್ ಐ ಡೋಂಟ್ ವಾಂಟ್ ಟು ಕಮೆಂಟ್, ಬಟ್ ಯು ಸಿ ವಾಟ್ ನೀಡ್ಸ್ ಟು ಬಿ ಅಡ್ರೆಸ್ಡ್ ಅಟ್ ದಿಸ್ ಜಂಕ್ಷನ್ ಈಸ್ ನೀಡ್ ಟು ಸಿ ದಟ್ ಅವರ್ ವಾಲ್ಸ್ ಆರ್ ಗುಡ್. ಸರ್, ಅದೇ ಅವರು ಬೀದಿ ಬದಿ ವ್ಯಾಪಾರಿಗಳನ್ನು ಮಾತಾಡ್ಸಿದ್ರೆ ಸರ್, ಏನು ಹೇಳಿದ್ರು ಅವರು? ಇಲ್ಲ, ಅವ್ರು ಯಾರೂ ಇರಲಿಲ್ಲ ಪಾಪ ಇಲ್ಲಿ. ಅಲ್ಲ, ನಾವು ಮಾತಾಡ್ಸುವಾಗ ಒಳಗಡೆ ಮಣ್ಣು ತಂದು ತುಂಬಿದ್ರು, ಆ ಪ್ರೆಷರ್ಗೆ ಹೊರಗಡೆ ಇಲ್ಲ. ಈಗ ಯಾವುದು ಅದು ಮಣ್ಣು ತಂದು ಈಗ ರೀಸೆಂಟಾಗಿ ಯಾವುದು ಮಾಡಿರಲಿಲ್ಲ, ಅದೆಲ್ಲ ಹಳೇದು. ಅದು ಡಿಫ್ರೆಂಟ್ ಲೆವೆಲ್ ಇದೆ. ಮತ್ತು ಈಗ ಯಾವ ರೀಸೆಂಟ್ಲಿ ಯಾವುದು ಕೆಲಸ ಆಗಿಲ್ಲ. ಈಗ ಕ್ವಾಲಿಟಿ ಚೆಕ್ ಏನಾದರೂ ಮಾಡಕ್ಕೆ ಹೇಳಿದ್ದೀನಿ. ಉಳಿದಿರೋ ವಾಲ್ಗೆ ಆಲ್ ದಮ್ ಟು ಚೆಕ್ ದ ಕ್ವಾಲಿಟಿ ಆಫ್ ದ ವಾಲ್, ಯಾಕಂದರೆ ದಿಸ್ ಕುಡ್ ಬಿ ಎ ಡಿಸಾಸ್ಟರ್ ಪಾಯಿಂಟ್ ಇನ್ ಫ್ಯೂಚರ್ ಅನ್ನೋದಕ್ಕೆ ವಿಲ್ ಟೇಕ್ ಎ ರಿಪೋರ್ಟ್ ಆನ್. ನೋಡಿ, ಇದೆಲ್ಲ ದಿಸ್ ಕಂಪೌಂಡ್ ವಾಲ್ ಅನ್ನೋದು ಇಸ್ ನಾಟ್ ಸೇಫ್. ಇದಿಷ್ಟು ಸಚಿವರಾಗಿರುವಂತಹ ಶರಣಪ್ರಕಾಶ್ ಅವರ ಮಾತು. ಅಂದ್ರೆ ಇನ್ನು ಮುಂದಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಅಹಿತಕರ ಘಟನೆ ನಡೀಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ಉಳಿದಿರುವಂತಹ ತಡೆಗೋಡೆಗಳ ಒಂದು ಕ್ವಾಲಿಟಿ ಚೆಕ್ನ ವರದಿಯನ್ನು ಕೂಡ ಕೊಡೋದಕ್ಕೆ ಅಧಿಕಾರಿಗಳಿಗೆ ಸೂಚಿಸಿದ್ದೀನಿ ಅಂತ ಅವ್ರು ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಹಾವೇರಿ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್. ನೋಡಿ, ಈಗ ಅದೇ ನಾನು ನಮ್ಮ ಅಧಿಕಾರಿಗಳ ಜೊತೆ, ನಮ್ಮ ECS ಜೊತೆ, ಇಲ್ಲಿ ಡೈರೆಕ್ಟರ್ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಈಗ ಇದೊಂದು ಭಾಳ ಅನ್ಫಾರ್ಚುನೇಟ್ ಇನ್ಸಿಡೆಂಟ್. ಇದರಿಂದ ಅಮಾಯಕ ಜನ 7 ಜನರ ಸಾವಾಗಿದೆ. ಆಮೇಲೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಇಲ್ಲಿ ವಿಸಿಟ್ ಮಾಡಿದ್ದಾರೆ ಮತ್ತು ಇದನ್ನು ಪರಿಶೀಲನೆ ಮಾಡಿದ್ದಾರೆ. ಒಂದು ಡೈರೆಕ್ಷನನ್ನು ನಾವು ಚೀಫ್ ಇಂಜಿನಿಯರಿಗೆ ಕೊಡ್ತಾ ಇದ್ದೀವಿ. ಈ ಕಂಪೌಂಡ್ ವಾಲ್ ಯಾಕೆ ಕುಸಿದಿದೆ, ಆಮೇಲೆ ಅದರ ಸ್ಟ್ರೆಂತ್ ಏನು, ಯಾಕಂದರೆ ಇದು ಎಂಟೈರ್ ಭಾಳ ಹಳೆ ಒಂದು ಕಂಪೌಂಡ್ ವಾಲ್ ಇದೆ. ಹಾಗಾಗಿ ಅದರ ಸ್ಟ್ರೆಂತನ್ನು ಚೆಕ್ ಮಾಡೋದಕ್ಕೆ ಅವ್ರಿಗೆ ಸೂಚನೆಯನ್ನು ಕೊಡ್ತಾ ಇದ್ದೀವಿ. ಮುಂದೆ ಈ ರೀತಿ ಅವಘಡ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೆ ಎಕ್ಸಿಸ್ಟಿಂಗ್ ನಮ್ಮದೆಲ್ಲ ಓಲ್ಡ್ ಹಾಸ್ಪಿಟಲ್, ಇದು ಆಗಲಿ ವಿಕ್ಟೋರಿಯಾ ಹಾಸ್ಪಿಟಲ್ ಆಗಲಿ, ಹಳೆ ಕಟ್ಟಡಗಳು, ಹಳೆ ಗೋಡೆಗಳು ಯಾವುದ್ಯಾವುದಿದೆ ಅದರದ ಸ್ಟ್ರೆಂತನ್ನು ಚೆಕ್ ಮಾಡೋಕ್ಕೆ ಕೂಡ ಒಂದು ನಿರ್ದೇಶನವನ್ನು ಕೊಡ್ತಾ ಇದ್ದೀವಿ. ಮೇಲ್ನೋಟಕ್ಕೆ ಏನು ಕಾರಣ ಅಂತ? ಇಲ್ಲ, ಅದೇ ಈಗ ಅದು ಟೆಕ್ನಿಕಲ್ ಪರ್ಸನ್ಸೇ ಹೇಳಬೇಕು, ಯಾಕಂದರೆ ಇದು ಹಳೆ ಗೋಡೆ ಇದೆ. ಆಮೇಲೆ ಇದಕ್ಕೆ ಕಾರಣ ಏನು, ಆಮೇಲೆ ಮಳೆಯಿಂದ ಇದು ಅದೇನಾದರೂ ಮುನ್ಸೂಚನೆ ಇತ್ತಾ, ಅದೆಲ್ಲ ಅವ್ರು ಚೆಕ್ ಮಾಡ್ತಾರೆ. ಸ್ಟ್ರೆಂತ್ ಚೆಕ್ ಮಾಡ್ತಾರೆ. ಏನು ಕಾರಣ ಇದೆ ಒಂದು ಟೆಕ್ನಿಕಲ್ ರಿಪೋರ್ಟ್ ತೆಗೆದುಕೊಂಡು ನೋಡಿ ಅದ್ರ ಮೇಲೆ ಏನು ಮಾಡಬೇಕು ವಿಚಾರ. ಸರ್, 5 ಲಕ್ಷ ಜೊತೆಗೆ ಮೆಡಿಕಲ್ ಎಜುಕೇಷನ್ ಏನಾದರೂ ಪರಿಹಾರ ನೋಡಿ, ಸರ್ಕಾರ ಅಂದರೆ ಒಂದೇ, ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅದಕ್ಕೆ ಅವರ ಮಾನ್ಯ ಮುಖ್ಯಮಂತ್ರಿಗಳೇ ಘೋಷಣೆ ಮಾಡೋದು, ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಲ್ಲ. ಹಾಗಾಗಿ ಈಗಲೂ ಕೂಡ ಕಾಂಪೌಂಡ್ಗಳು ಕಂಪ್ಲೀಟ್ ಆಗಿ ಕುಸಿದಿರುವ ಹಂತಕ್ಕಿದೆ ಸರ್. ಅದಕ್ಕೆ ನಾನು ಇವತ್ತು ಎಕ್ಸಾಮಿನ್ ಮಾಡಿಸ್ತಾ ಇದ್ದೀನಿ. ಎಂಟೈರ್ ನಮ್ಮ ಏನು ಬೋರಿಂಗ್ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜು, ಬೋರಿಂಗ್ ಹಾಸ್ಪಿಟ್ಲು ಸುತ್ತ ಇರ್ತಕ್ಕಂಥ ಗೋಡೆಗಳನ್ನು ಸ್ಟ್ರೆಂತ್ ಚೆಕ್ ಮಾಡೋಕ್ಕೆ ಹೇಳಿದ್ದೀನಿ. ಇದಿಷ್ಟೇ ಅಲ್ಲ, ವಿಕ್ಟೋರಿಯಾದಲ್ಲೂ ಚೆಕ್ ಮಾಡೋಕ್ಕೆ ಹೇಳಿ, ಯಾಕಂದರೆ ವಿಕ್ಟೋರಿಯಾನು ಭಾಳ ಹಳೆಯ ಆಸ್ಪತ್ರೆ ಇದೆ. ಎಲ್ಲೆಲ್ಲಿ ಹಳೆಯ ಆಸ್ಪತ್ರೆಗಳಿವೆ ಅವೆಲ್ಲದ್ರ ಕಂಪೌಂಡ್ ವಾಲು ಅದೆಲ್ಲ ಚೆಕ್ ಮಾಡಿ, ಯಾವ ಹಳೆಯ ಕಟ್ಟಡಗಳಿವೆ, ಯಾವ ಡೆಪ್ಲೇಟೆಡ್ ಕಂಡೀಷನ್ಸಲ್ಲಿದೆ, ಅದರಿಂದ PWDಯಿಂದ ಅಥವಾ ಸಂಬಂಧಪಟ್ಟ ಇಲಾಖೆಯಿಂದ ಒಂದು ರಿಪೋರ್ಟನ್ನು ತೆಗೆದುಕೊಂಡು ಅದನ್ನು ಇನ್ಸಿಡೆಂಟ್ ಆದ ನಂತರದಲ್ಲಿ ಮುಂಜಾಗ್ರತೆ ಕ್ರಮಗಳನ್ನು ಕೈಗೊಳ್ಳಲಿದೆ ಸರ್. ಬಟ್ ಆದರೆ ಇಷ್ಟು ಜನ ಅಂದರೆ ಮೇಲ್ಗಡೆ ಮಣ್ಣು ಹಾಕಿದ್ದಾರೆ, ಅದೇ ಚೆಕ್ ಮಾಡಿಸ್ತೀನಿ. ಅದೇನು ರೀಸನ್ ಇದೆ, ಯಾವಾಗ ಹಾಕಿದ್ದಾರೆ, ಇದು ಯಾವಾಗ ಆಗಿದೆ, ಯಾಕಂದರೆ ಇದು ಭಾಳ ಹಳೆ ಒಂದು ಕಟ್ಟಡ ಇದೆ. ಇದು ಕಾರಣ ಏನು ಅಂತಕ್ಕಂಥ ಟೆಕ್ನಿಕಲ್ ಪರ್ಸನ್ಸ್ ಹೇಳ್ಬೋದು, ಅದನ್ನು ಎನ್ಕ್ವೈರಿ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.